ಕನ್ನಡ ರಾಜ್ಯೋತ್ಸವದ ಚಿನ್ನರಲ್ಲಿ ನೋಡ್ಬೋದು ನಾವೀಗ ಎಷ್ಟು ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗಾಗಿ ಈಗಾಗಲೇ ಇಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಚಿನ್ನರು ತಾಯಿ ಭುವನೇಶ್ವರಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಅದರಂತೆ ಈ ಚಿನ್ನರ ಬಳಗದ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಈಗಾಗಲೇ ಇಲ್ಲಿ ನೋಡ್ಬೋದು ಒಂದು ಅರ್ಥಪೂರ್ಣವಾದಂತ ಒಂದು ಈ ಆಯೋಜನೆಯನ್ನ ಈ ಚಿನ್ನರಿಂದ ಆಗಿದೆ. ಅದರಂತೆ ನೋಡಿದ್ರು ಬಸವಣ್ಣವರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ತಾಯಿ ಭುವನೇಶ್ವರಿ ಚಿತ್ರವನ್ನ ಮೆರವಣಿಗೆ ಮುಖಾಂತರ ತಮ್ಮ ಈ ಕನ್ನಡದ ತೇರವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಭವಿಷ್ಯ ಕನ್ನಡದ ಯಾವ ರೀತಿ ಇರ್ಲಿದೆ ಅನ್ನೋದನ್ನ ಈ ಕನ್ನಡದ ಚಿನ್ನರಿಂದ ನಾವು ತಿಳ್ಕೊಳ್ಳೋಣ. ಸರ, ಯಾವ ರೀತಿ ರಾಜ್ಯೋತ್ಸವವನ್ನು ನೋಡ್ತೀರಿ ನೀವು? ಮಾತಾಡ್ರಿ. ಚಲೋ ನೋಡ್ತೇವ್ರಿ. ಚಲೋ ನೋಡ್ತಾರೆ. ಏನ್ ಈಗ ಎಲ್ಲಾರು ನಿಮ್ ಗೆಳೆಯರ ಬೆಳಗ ಐತಿ. ಎಲ್ಲಾರು ಎಷ್ಟನೇದಿಂದ ಎಷ್ಟನೇ ತನಕ ನೀವು ಅದರ ಯಾವ ತರಗತಿ ಓದ್ತಾ ಇದ್ರಿ ನೀವು ಎಲ್ಲಾರು? 3ನೇದಿಂದ 9ನೇ ಮಟ್ಟ ಅದ್ರಿ. ಎಷ್ಟು? 3ನೇದಿಂದ 9ನೇ ಮಟ್ಟ ಅದ. 9ನೇ ತನಕ. ಏನ್ ಈಗ ಈ ಮೆರವಣಿಗೆ ಎಲ್ಲಿಂದ ಎಲ್ಲಿ ತನಕ ಹೋಗ್ತಾ ಇದೆ? ಕಂಗ್ರಾಳ ಗಲ್ಲಿದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಲ್ಲಿ, ಅಲ್ಲಿಂದ ರೀ ಚೆನ್ನಮ್ಮ ಕಟ್ಟೆ ಹಿಂಗಿಂದ ಒಳಗ್ ಹೋಗ್ತಾರೆ. ಇದನ್ನೆಲ್ಲ ಹೆಂಗ್ ವಿಚಾರ ಮಾಡಿದ್ರಿ ನೀವು? ಏನು ಈ ಮೆರವಣಿಗೆಗೆ ಬರ್ಬೇಕು, ಈ ರೀತಿ ಒಂದು ವಾದ್ಯಗಳ ಮುಖಾಂತರ ಹೋಗ್ಬೇಕು, ಬಾರ್ಸೋಗಳ ಮುಖಾಂತರ ಹೋಗ್ಬೇಕು ಅನ್ನೋದು ನಮಗೂ ದೊಡ್ಡಾರ ಹೆಂಗ್ ಮಾಡ್ತಾರಲ್ಲ ರೀ ಹಂಗ್ ಮಾಡೋ ಆಸೆ ಐತ್ರಿ. ನಾವು ಅದಕ್ಕೆ ಇದ್ ಮಾಡಿದ್ವಿ. ಅದಕ್ಕ ನೀವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀರಿ. ಎಲ್ಲಿಂದ ಎಲ್ಲಿ ತನಕ ಬಂದ್ರಿ? ಇವಾಗ ಎಲ್ಲಿ ಹೋಗಿದ್ರಿ, ಹೆಂಗ್ ಬಂದ್ರಿ? ಈಗ ಚೆನ್ನಮ್ಮ ಹೋಗಿದ್ರಿ, ಅಲ್ಲಿಂದ ಇಲ್ಲಿ ಬಂದ್ರಿ. ಎಲ್ಲಿಂದ ಬಂದ್ರಿ? ಕಂಗ್ರಾಳ ಗಲ್ಲಿದಿಂದ, ಆಮೇಲೆ ಚೆನ್ನಮ್ಮ, ಆಮೇಲೆ ಇಲ್ಲಿಂದ ಮನೆಗೆ ಹೋಗತ್ತೀವ್ರಿ. ಮನೆಗೆ ಹೋಗ್ತಾ ಇದ್ರಿ. ನಿಮ್ಮ ಹೆಸರೇನ? ಶುಭಂ ಪ್ರಕಾಶ್ ಚೌಗಳಿ. ನಿಮ್ಮ ಹೆಸರೇನ? ಅಥರ್ವ ಕಂಬಳಿ. ನಿಮ್ಮ ಹೆಸರು? ಶ್ಲೋಕ್ ದೇವರಮನಿ. ನಿಮ್ಮ ಹೆಸರು? ಹೆಸರು? ಸಾಯಿರಾಜ್ ಕಂಬಳಿ. ನಿಮ್ಮ ಹೆಸರು? ವಿನೋದ್ ಹಿರಣ್ಣಗೇರಿ. ಪುಟ, ನಿನ್ನ ಹೆಸರೇನ? ಲಕ್ಷ್ಮೀ ಸುರೇಶ್ ಹಲ್ಗೇಕರ್. ಈಗ ನಾವು ನೋಡಬಹುದು ಕನ್ನಡದ ತೇರವನ್ನ ನಾಳಿನ ಭವಿಷ್ಯ, ಇಂದಿನ ಪ್ರಜೆ, ನಾಳಿನ ಭವಿಷ್ಯ ಯಾವ ರೀತಿ ಕನ್ನಡ ತೇರವನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಕನ್ನಡ ಸುರಕ್ಷಿತ ಮತ್ತು ಸುರಕ್ಷಿತವಾಗಿದೆ ಅನ್ನೋದನ್ನ ಈ ಸಾಕ್ಷಿ ಕನ್ನಡದ ಬಳಗದ ಈ ತಂಡ ನಮಗೆ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದೆ. ಒಂದು ಮಾತ್ರ ವ್ಯಾಖ್ಯಾನವಲ್ಲೇ ಇವರಲ್ಲಿ ಕೇಳಿ ಬರ್ತಾ ಇದೆ, ದೊಡ್ಡವರ ಅನುಕರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಅಂದರೆ ದೊಡ್ಡವರು ಯಾವ ರೀತಿ ತಮ್ಮ ವರ್ತನೆಯನ್ನ ಮಾಡ್ತಾರೆ, ಅದೇ ರೀತಿ ಚಿನ್ನರು ಕೂಡ ಮಾಡ್ತಾರೆ. ಅದಕ್ಕಾಗಿ ಕನ್ನಡಕ್ಕಾಗಿ, ಕನ್ನಡ ಸಲುವಾಗಿ ನಾವು ದುಡಿಬೇಕಾಗಿದೆ. ಕನ್ನಡವನ್ನು ಉಳಿಸ್ಬೇಕಾದ್ರೆ, ಕನ್ನಡದ ಬೀಜವನ್ನು ಬಿತ್ತಬೇಕಾದ್ರೆ ನಾವೇ ಕರೆಕ್ಟ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಅನ್ನೋದನ್ನ ಚಿನ್ನರು ನಮಗೆ ಒಂದು ಸಂದೇಶವನ್ನು ತರ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕನ್ನಡದ ತೇರ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಇಲ್ಲಿವರೆಗೂ ಒಂದು ಉತ್ಸಾಹದಿಂದ ತೇರನ್ನು ಎಳ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಕನ್ನಡದ ಪ್ರತಿ ವರ್ಷ ಈ ರೀತಿ ಕನ್ನಡ ತಾಯಿ ಭುವನೇಶ್ವರಿ ಇವರಿಗೆ ಆಶಿಸ್ಲಿ ಮತ್ತು ಇವರಿಗೆ ಉರಿದುಂಬಿಸ್ಲಿ ಅಂತ ಕೇಳ್ಕೊಳ್ತಾ ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಮಾತನಾಡಿದ ಈ ತಂಡಕ್ಕೆ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ, ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ ಗೌಂಡಿ, ಬೆಳಗಾವಿ.